ಮಾಡಬೇಕು, ಕೊಡುಗೆಯನ್ನು ಕೊಡಬೇಕು. ಆ ಮಹಾನ್ ತಪ್ಪ ನಮಗೆ ಬಾರೋ ಬಾರೋ ಅಂತದೆಲ್ಲ ಹುಟ್ಟಿರುವ ಅಂತ ಅನುಭವದಲ್ಲಿ ಅಂದಾಗ ಅವ್ರು ಹೇಳ್ತಾರ, ಬಾರಪ್ಪ ಮಗುವೆ, ಮಹಾಂತ ಶಿವಗಳು ನಿರಮಿತರಾಗಿ ನಾವು ಕಳಿಸ್ಕೊಳ್ಳಬೇಕು ಅಂದಾಗ ನೀವು ಹೇಳ್ತೇನೆ ಎಲ್ಲಿಗೆ ಸೆಳ್ಳು ಬರೋದಿಲ್ಲ. ಅದು ಪ್ರಕರಣ ಗುಣವನ ಆ ಯಾವ ಭಕ್ತಿಗೆ ಹರಿಮನೆದು ಆ ಸುರವಿಗೆ ಮಹಾಂತೇಶ್ವರ ಮಠದ ಭಕ್ತಿಗೆ ಹರಿಮನೆದು ವ್ಯರ್ಥ ಹರಿದು ಹೋಗುತ್ತೇನೆ, ಬಿಡಬೇಡಪ್ಪ ನನ್ನ, ವ್ಯರ್ಥ ಹರಿದು ಹೋಗುತ್ತೇನೆ ಬಿಡಬೇಡ, ನನ್ನ ಆಶೀರ್ವಾದವನ್ನು ಮಾಡಿ ನನಗೆ ಗುರುಗಿಚ್ಚೆ ಜನ್ಮವಿಚ್ಛೆಯನ್ನು ಕೊಡುವ ಕೇಳಿ ಉಲೋಕ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನೀನು ಜದ್ದುಕೊಂಡು ಉಲೋಕ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿದ ದ್ವಾರಿಗಳಿಗೆಲ್ಲ ಸ್ವಲ್ಪ ರಕ್ತಗಳು ಅನ್ನುವ ಹಾಗೆ ಮಹಾಂತೇಶ್ವರ ನಿನ್ನ ಬಿಟ್ಟರೆ ನನಗೆ ಯಾವ ಗತಿ ಇಲ್ಲ, ನೀವೇ ನನಗೆ ಒಂದು ದಾರಿಯನ್ನು ತೋರಬೇಕು, ವ್ಯರ್ಥವಾಗಿ ಹರಿದು ಹೋಗುವಂತಹ ಈ ಜೀವನವನ್ನು ನೀವು ಕಾಪಾಡಬೇಕು ಅಂತೇಳಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿದ್ರು. ಸಾಷ್ಟಾಂಗ ನಮಸ್ಕಾರಗಳು ಬರೀತರು ಒಂದು ಹುಡುಗ ಮಠಕ್ಕೆ ಹೋದಂತೆ, ಮಠಕ್ಕೆ ಹೋಗಿ ನಮಸ್ಕಾರ ಅಂದರು. ಗುರುಗಳಾಯ್ತು ನಮ್ಮ ಹುಡುಗ ಎಕಡೆಯಾಗಿ ನಮಸ್ಕಾರ ಮಾಡಿ ಯಾಕೆ ಹೆಂಗ್ ನಮಸ್ಕಾರ ಮಾಡ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕು ನಿಂದು ನಮಸ್ಕಾರ ಮಾಡ್ಕೊಂಡು ತಿಳಿಸಿಲ್ಲ ಅದನ್ನು ಹೇಳಿದ್ರೆ ಸಾಷ್ಟಾಂಗ ನಮಸ್ಕಾರ ಏನ್ ಸಿಗ್ತದೆ ನೀವು ಅಂತ ಕೇಳಿದ, ಅಲ್ಲೇ ಯಾರು ಅಂಗಾಯಿಸ್ತಿದ್ದ ನೋಡು ಅಂದ್ರು. ಆಯ್ತು ಅಂಗಾಯಿಸ್ತು ಹೋಗಿದ್ರೆ ₹1 ಸರ್, ₹2 ಸರ್, ಭಾಳ ₹10 ಕೊಡ್ಲ ಸರ್ ಅಂತೇಳಿ ಅಂಗಡಿಗೆ ಬಂದು ಶೆಟ್ಟ ಅಂದ. ಯಾಕ ಇಲ್ಲಿ ಒಂದು ₹5 ಸಾಷ್ಟಾಂಗ ನಮಸ್ಕಾರ ಕೊಡಿ. ಅವ್ರು ಶೆಟ್ಟರು ಕೇಳ್ತಿದ್ರು ಅನ್ನೋದು ಸಾಷ್ಟಾಂಗ ನಮಸ್ಕಾರ ಇದ್ರು ಮುಂದೆ ₹5 ಕೊಡಿ ಮಾತಾಡ್ತಿಲ್ಲ ಅಂತ ಹೊರಗೆ ಬಂದರು. ಹೊರಗೆ ಬಂದು ಓ ₹5 ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಇನ್ನು ₹50 ಸಾಷ್ಟಾಂಗ ನಮಸ್ಕಾರ ತಗೊಂಡು ಬಹಳ ಚಲೋ ಅಲ್ಲ. ಸಾಷ್ಟಾಂಗ ನಮಸ್ಕಾರ ತಗೊಂಡು ಹೋಗ್ಬೇಕು, ನನ್ನ ಕಳಿಸಿರಲ್ಲ ಅವ್ರಿಗೆ ಕೊಡ್ಬೇಕು. ಗುರುಗಳ ಯಾಕೆ ಹೋಗ್ಬಾ ಗುರುಗಳ ಸಾಷ್ಟಾಂಗ ನಮಸ್ಕಾರ ತಗೊಂಡಿರ್ಪ ಅಲ್ಲ ಅದು ಹೌದು ಮಾಡ ಅಂದ್ರು. ಅದೇ ಇಲ್ಲಿ ಮಾಡಿದ್ರೆ ಒಳಗೆ ಯಾರು ಬರ್ತಿರ್ತೀವಿ ನಮಗೆ ನಿಮ್ಗೆ ಅಷ್ಟೇ ಗೊತ್ತು. ಹೊರಗೆ ಬಂದ ಕಟ್ಟಿ ಮೇಲೆ ಬಿಡ್ತಾರ, ಅವರು ನಿಮಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ, ಅವರು ನಿಮಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಮಾಡ್ತಾರ. ಅವ್ನು ಹುಡುಗ ಆಗಲಿ ಒಳಗೆ ಮಾಡಿದ್ರೆ ಹೊರಗೆ ಕೊಡ್ಕೊಂಡು ಹೋದ್ರೆ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ನನಗೆ ಭಾಳ ಸುರಕ್ಷತೆ ಹೊರಗೆ ಬಂದು ನಿಂತು ಗುರುಗಳು ಅನ್ಕೊಂಡ್ಬಿಡ್ತಾರೆ. ಗುರುಗಳ ಕನ್ನಡ ದೀಪ ಹೋಗಿದ್ರು ₹5 ಸಾಷ್ಟಾಂಗ ನಮಸ್ಕಾರ ಕೊಟ್ಟು ನೋಡಿ ಏನ್ ಮಾಡ್ಬೋದು. ಏನಿಲ್ಲ ಏನ್ ಮಾಡ್ಬೇಕು ಅಂತವನ್ನೆಲ್ಲ ನಮ್ಮ ಮಕ್ಕಳು ನಿರ್ವಹಿಸ ಹೋಗಿ ಅಲ್ಲಿ ನಮಸ್ಕಾರಗಳನ್ನು ಮಾಡಿ ಬೇಡ್ಕೊಂಡಾಗ ಆತ ನೀನು ಗುರುಗಳು ಹೇಳ ಅವ್ರು ಹೇಳಿದ್ರೆ ಕೇಳ ಒಬ್ಬ ಮಗ ಬರ್ತಾನ, ಒಬ್ಬ ಶಿಷ್ಯ ಬರ್ತಾನ, ಒಬ್ಬ ಶ್ರೀಶೈಲದ ದಾರಿ ತೋರಿಸು, ಶ್ರೀಶೈಲಕ್ಕೆ ಹೋಗಿ ಬಂದ ಮ್ಯಾಗ
ಮತ್ತೆ ಸಿಮಿಡಿಗೆ ಹೋಗಿ ಅಲ್ಲಿ ಶರಣಬಸವೇಶ್ವರ ಅಪ್ಪನ ಅವನ ಕೊಡೋದ್ರೆ ಅವ ಎಲ್ಲಿ ಕರ್ಕೊಂಡು ಹೋಗಿ ಭೂಮಿ ಇಚ್ಛೆ ಜಂಗಮ ಇಚ್ಛೆ ಅಯ್ಯಾಚಾರವನ್ನು ಕೂಡ ತಿಳ್ಕೊಂಡು ಅವ್ರ ಭದ್ರದಲ್ಲಿ ಹೋಗಂತ ಹೋಗಿ ದೇಶೀಯ ಮಂದಿ ಇವನ ಆ ಒಂದು ದರ್ಶನವನ್ನು ಮಾಡಿಕೊಂಡು ಹೋಗು ಅಂತೇಳಿ ಅರ್ಥಿಸ್ತಾರೆ. ಅವಾಗ ಆಯ್ತಲ್ಲ ಅಂತ ಹೇಳಿ ಆ ಯಾವ ಶ್ರೀಶೈಲಕ್ಕೆ ತಂಡ ಕರ್ಕೊಂಡು ಮಗಳ ಶ್ರೀಶೈಲಕ್ಕೆ ಹೋಗ್ಕೊಂಡು ಅವಾಗೇನು ಬಸ್ ಇಲ್ಲ, ವಾಹನ ಇಲ್ಲ, ಅವಾಗ ಊಟ ಮಾಡಿದ ರೂಟ್ ಇಲ್ಲ, ಕುಡಿಯಾಕ ನೀರಿಲ್ಲ, ಹಂಗ ಅಡುಗೆ ಹೋಗು ದಾರಿ ಸಿಗಿಲ್ಲ. ಅಂದ್ರೆ ಶ್ರೀಶೈಲ ಎಕಡೆ ಇದ್ರೆ ಈ ಕಡೆ ಇತ್ತು, ಈ ಕಡೆ ಇದ್ರೆ ಮುಳಿ ಕಡೆ ಪಟ್ಟು ಶ್ರೀಶೈಲ ಸಿಗುಮಠನು ಅಂತ ಅಡಿದಾಗ ಅಲ್ಲಿ ಕಣ್ಣ ಮೂಳೆಗಳು ಅಲ್ಲಿ ನೀರು ಕುಡಿದು ಅಲ್ಲಿ ಯಾವ ಮಣ್ಣ ಸಿಂಪ ಅಂತ ಒಂದು ಹಣ್ಣು ಊಟ ಮಾಡ್ಕೊಂಡು ಇಂದ ಮಾಡ್ಕೊಂಡು ಹೋಗಿ ಶ್ರೀಶೈಲ ಒಂದು ಊರು ಪರ್ಲಾಗಿತ್ತು. ಅಲ್ಲಿ ಒಂದು ದೇವಸ್ಥಾನ ಆತು. ಅಂದ್ರೆ ಒಂದು ಅರ್ಧ ತಾಸು ಈ ದೇವಸ್ಥಾನದೊಳಗೆ ಸ್ವಲ್ಪ ಅಲ್ಲಿ ದೇವರಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಹಂಗಾರೆ ನಾನು ವಿಶ್ರಾಂತಿಯನ್ನು ತಗೋಬೇಕು ಅನ್ನುವಂತ ಒಂದು ವಿಚಾರಕ್ಕಾಗಿ ಕರ್ಕೊಂಡು ಮಳೆಗಾಲಕ್ಕನವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಘಟಕ ಸ್ವಲ್ಪ ಕೂತಿರ್ತಾನೆ. ಆ ದೇವಸ್ಥಾನದ ಪೂಜಾರಿ ಒಳಗೊಳಗೆ ಒಂದು ಬಡ್ಡದೊಂದು ಏನ ಕೊಡ ಹೊತ್ಕೊಂಡಿರ್ತಾನೆ. ಕೊಡ ಹೊತ್ಕೊಂಡು ದೇವರು ಪೂಜಾ ಮಾಡಬೇಕು ಅಂತ ಬರತ್ತಿರ್ತಾನೆ. ಆ ಒಂದು ದೇವಸ್ಥಾನದ ಪೂಜಾರಿ ಕರ್ಕೊಂಡು ಮಳೆಗಾಲಪ್ಪ ಅಲ್ಲಿ ಕುಂತಿದ್ದು ನೋಡಿ